ಕೈಕೊಟ್ಟ ಇಂಡಿಗೋ ಫ್ಲೈಟ್ ಪ್ರಯಾಣಿಕರು ಪರದಾಡುವಂತ ಸ್ಥಿತಿ ನಿರ್ಮಾಣವಾಗಿದ್ದು ದೇಶಾದ್ಯಂತ ಮತ್ತೆ ಇಂಡಿಗೋ ಫ್ಲೈಟ್ ಹಾರಾಟ ವ್ಯತ್ಯಯವಾಗಿದೆ. ಕೈಕೊಟ್ಟ ಇಂಡಿಗೋ ಫ್ಲೈಟ್ ಪ್ರಯಾಣಿಕರ ಪರದಾಟ. ದೇಶಾದ್ಯಂತ ಮತ್ತೆ ಇಂಡಿಗೋ ಫ್ಲೈಟ್ ಹಾರಾಟ ವ್ಯತ್ಯಯವಾಗಿದೆ. ಬೆಂಗಳೂರು ಸೇರಿ ಹಲವೆಡೆ ಪ್ರಯಾಣಿಕರ ಒದ್ದಾಟವಾಗಿದೆ. ಒಂದಲ್ಲ ಎರಡಲ್ಲ 550 ಇಂಡಿಗೋ ವಿಮಾನ ಕ್ಯಾನ್ಸಲ್ ಆಗಿದೆ. ಸಿಬ್ಬಂದಿಯ ಕೊರತೆಯಿಂದ ಸಂಚಾರ ಅಯೋಮಯವಾಗಿ ಹೋಗಿದೆ. ದೇಶಾದ್ಯಂತ ಏರ್ಪೋರ್ಟ್ಗಳಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 550 ಇಂಡಿಗೋ ವಿಮಾನವನ್ನ ಕ್ಯಾನ್ಸಲ್ ಮಾಡಲಾಗಿದೆ. ಹಾಗಾಗಿ ಪ್ರಯಾಣಿಕರು ಪರದಾಡುವಂತ ಸ್ಥಿತಿ ನಿರ್ಮಾಣವಾಗಿತ್ತು. ದೇಶಾದ್ಯಂತ ಮತ್ತೆ ಇಂಡಿಗೋ ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯ ಉಂಟಾಗಿದೆ. ನಿನ್ನೆಯೂ ಕೂಡ ಮೊನ್ನೆ ರಾತ್ರಿಯಿಂದನೂ ಕೂಡ ಪ್ರಯಾಣಿಕರು ಏರ್ಪೋರ್ಟ್ನಲ್ಲಿ ಕಾದು ಕಾದು ಸುಸ್ತಾಗಿ ಒಂದು ಕಡೆ ಕುತ್ಕೊಳ್ಳೋದಕ್ಕೂ ಸಹ ಜಾಗ ಇಲ್ಲದೆ ಪರದಾಡ್ತಾ ಇದ್ರು. ಒಂದು ಕಡೆ ಇಂಡಿಗೋ ಸಿಬ್ಬಂದಿಗಳ ವಿರುದ್ಧ ಕೂಡ ಆಕ್ರೋಶಕ್ಕೆ ಒಳಗಾಗಿದ್ರು. ಅಟ್ಲೀಸ್ಟ್ ಕುತ್ಕೊಳ್ಳೋದಕ್ಕಾದ್ರೂ ಜಾಗ ಇರ್ಬೋದತ್ತಲ್ವಾ ಅಂತೇಳಿ ಸಿಬ್ಬಂದಿಗಳ ಕೊರತೆಯಿಂದ ವ್ಯತ್ಯಯ ಉಂಟಾಗಿದೆ. ನಿನ್ನೆ ಕೂಡ ಅಷ್ಟೇ ಬರೋಬ್ಬರಿ 550 ಇಂಡಿಗೋ ವಿಮಾನವನ್ನ ಕ್ಯಾನ್ಸಲ್ ಮಾಡಿದ್ದರಿಂದ ಸಾಕಷ್ಟು ಪ್ರಯಾಣಿಕರು ಪರದಾಡುವಂತ ಸ್ಥಿತಿ ನಿರ್ಮಾಣವಾಗಿತ್ತು. ಅಲ್ಲಿ ನೋಡಿದ್ರೆ ಸಿಬ್ಬಂದಿ ಕೊರತೆಯಿಂದ ಸಂಚಾರ ಅಯೋಮಯವಾಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸಾಕಷ್ಟು ನೂರಾರು ಪ್ರಯಾಣಿಕರು ದೇಶ ವಿದೇಶಗಳಿಗೆ ಹೋಗುವಂತಹ ಪ್ರಯಾಣಿಕರು ಎಲ್ಲ ಕಾಯ್ತಾ ಇರ್ತಾರೆ. ಒಂದು ಕಡೆ ನೋಡಿದ್ರೆ ಸಿಬ್ಬಂದಿಗಳು ಮತ್ತು ಪ್ರಯಾಣಿಕರ ನಡುವೆ ವಾಗ್ವಾದ ಕೂಡ ನಡೆದಿತ್ತು. ಈಗ ದೇಶಾದ್ಯಂತ ಮತ್ತೆ ಇಂಡಿಗೋ ಫ್ಲೈಟ್ ಹಾರಾಟ ವ್ಯತ್ಯಯವಾಗಿದೆ. ಪ್ರಯಾಣಿಕರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಇಂಡಿಗೋ ಫ್ಲೈಟ್ ಸಿಬ್ಬಂದಿ ವಿರುದ್ಧ ಪ್ರಯಾಣಿಕರು ಕಿಡಿಕಾರ್ತಾ ಇದ್ದಾರೆ. ಬಸ್ ಸ್ಟ್ಯಾಂಡ್ ರೀತಿಯಾದಂತಹ ವಿಮಾನ ನಿಲ್ದಾಣಗಳು, ಬೆಂಗಳೂರು ಏರ್ಪೋರ್ಟ್ ಅಲ್ಲಿ ಪ್ರಯಾಣಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾದು ಕಾದು ಸುಸ್ತಾಗಿ ಎಲ್ಲೆಂದರಲ್ಲಿ ಮಲ್ಕೊಂಡಿದ್ದಾರೆ ಜನ. ಏರ್ಪೋರ್ಟ್ನಲ್ಲಿ ನಿಂತಲ್ಲೇ ನಿಂತಿದೆ ವಿಮಾನಗಳು. ಫ್ಲೈಟ್ ಸಿಗದೆ ಎಮರ್ಜೆನ್ಸಿ ಇದ್ದವರು ಕೂಡ ಗೋಳಾಟವನ್ನ ಪಟ್ಟಿದ್ದಾರೆ. ಎಲ್ಲೆಡೆ ಕನೆಕ್ಟಿವಿಟಿ ಫ್ಲೈಟ್ ಮಿಸ್ ಆಗಿ ಪ್ರಯಾಣಿಕರು ಲಾಕ್ ಆಗಿದ್ದಾರೆ. ಒಂದು ತರ ನೋಡಿದ್ರೆ ವಿಮಾನ ನಿಲ್ದಾಣ ಅಂತ ಅನ್ಸೋದೇ ಇಲ್ಲ. ಎಲ್ಲ ಒಂಥರ ಬಸ್ ಸ್ಟ್ಯಾಂಡ್ ಆಗಿ ಹೋಗಿದೆ. ಯಾಕಂತಂದ್ರೆ ಸಿಕ್ಕಾಪಟ್ಟೆ ಜನಸಂದಣಿ ಇದೆ. ಆ ಕಡೆಯಿಂದ ಬರೋರ್ಗೂ ಇಲ್ಲ, ಈ ಕಡೆಯಿಂದ ಹೋಗೋರು ಸಾಕಷ್ಟು ಜನ. ಮತ್ತೆ ವಿಮಾನ ಸಂಚಾರ ಆರಂಭವಾಗಬಹುದು ಎನ್ನುವಂತಹ ನಿಟ್ಟಿನಲ್ಲಿ ನೆನ್ನೆನೂ ಕೂಡ ಸಾಕಷ್ಟು ಜನ ಸೇರಿರ್ತಾರೆ. ಆದ್ರೆ ವಿಮಾನ ನಿಲ್ದಾಣ ಒಂದು ರೀತಿಯ ಬಸ್ ಸ್ಟ್ಯಾಂಡ್ ತರ ಆಗೋಗಿದೆ. ಕುತ್ಕೊಳ್ಳೋದಕ್ಕೂ ಸಹ ಜಾಗ ಇಲ್ಲದೆ ಎಲ್ಲೆಂದ್ರಲ್ಲಿ ಮಲ್ಕೊಂಡಿದ್ದಾರೆ ಜನ. ಮತ್ತೆ ಎಮರ್ಜೆನ್ಸಿ ಇದ್ದವ್ರಿಗೂ ಕೂಡ ಏನೇ ಒಂದು ಸೌಕರ್ಯಗಳು ಕೂಡ ಇಲ್ಲ ಅಂತ ಹೇಳಿ ಪರದಾಟವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಕಡೆ ಸಿಬ್ಬಂದಿ ಜೊತೆ ವಾಗ್ವಾದಕ್ಕೂ ಕೂಡ ಇಳಿದಿದ್ದಾರೆ. ಒಂದು ರೀತಿಯಲ್ಲಿ ಬಹಳ ಸಂಕಷ್ಟಕ್ಕೆ ಈಡಾಗಿದ್ದಾರೆ 2 ದಿನದಿಂದ ಪ್ರಯಾಣಿಕರು. ಎಲ್ಲೆಡೆ ಕನೆಕ್ಟಿವಿಟಿ ಫ್ಲೈಟ್ ಮಿಸ್ ಆಗಿ ಪ್ರಯಾಣಿಕರು ಲಾಕ್ ಆಗಿದ್ದಾರೆ. ಫ್ಲೈಟ್ ರದ್ದಾಗಿ ಪ್ರಯಾಣಿಕರು ಪರದಾಟವನ್ನ ಪಡ್ತಾ ಇದ್ದಾರೆ. ಒಂದು ಕಡೆ 550 ಇಂಡಿಗೋ ವಿಮಾನ ಕ್ಯಾನ್ಸಲ್ ಆಗಿದೆ. ಬೆಂಗಳೂರು, ದೆಹಲಿ, ಮುಂಬೈ, ರಾಂಚಿ, ಗೋವಾ, ಚೆನ್ನೈ, ಹೈದರಾಬಾದ್ 68, ಮುಂಬೈನಲ್ಲಿ 85 ಫ್ಲೈಟ್ ಕ್ಯಾನ್ಸಲ್ ಆಗಿದೆ. ಬೆಂಗಳೂರು ಏರ್ಪೋರ್ಟ್ನಲ್ಲಿ 73 ವಿಮಾನಗಳನ್ನ ರದ್ದು ಮಾಡಲಾಗಿದೆ. ದೇಶದ ಬಹುತೇಕ ವಿಮಾನ ನಿಲ್ದಾಣಗಳಲ್ಲಿ ಈ ಅವ್ಯವಸ್ಥೆ ಕಂಡು ಬಂದಿದೆ. ಇಂಡಿಗೋ ವಿಮಾನದಲ್ಲಿ ವ್ಯತ್ಯಯ ಹಿನ್ನೆಲೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನಾಗರಿಕ ವಿಮಾನಯಾನ ಸಚಿವಾಲಯ ಅಸಮಾಧಾನವನ್ನ ಹೊರಹಾಕಿದೆ. ತಕ್ಷಣವೇ ಸಮಸ್ಯೆಯನ್ನು ಬಗೆಹರಿಸುವಂತೆ ಸಚಿವರು ಸೂಚನೆಯನ್ನು ಸಹ ಕೊಟ್ಟಿದ್ದಾರೆ. ಬೆಂಗಳೂರು, ದೆಹಲಿ, ಮುಂಬೈ, ರಾಂಚಿ, ಗೋವಾ, ಚೆನ್ನೈ, ಹೈದರಾಬಾದ್ನಲ್ಲಿ 68, ಮುಂಬೈನಲ್ಲಿ 85 ಫ್ಲೈಟ್ ಅನ್ನ ಕ್ಯಾನ್ಸಲ್ ಮಾಡಲಾಗಿದೆ. ಬೆಂಗಳೂರು ಏರ್ಪೋರ್ಟ್ನಲ್ಲಿ 73 ವಿಮಾನಗಳನ್ನ ರದ್ದು ಮಾಡಲಾಗಿದೆ. ಇಂಡಿಗೋ ವಿಮಾನದಲ್ಲಿ ಈ ವ್ಯತ್ಯಯ ಆಗಿರೋದ್ರಿಂದ ಬಹಳ ಆಕ್ರೋಶ ಕೇಳಿ ಬರ್ತಾ ಇದೆ. ನಾಗರಿಕ ವಿಮಾನಯಾನ ಸಚಿವಾಲಯ ಅಸಮಾಧಾನವನ್ನ ಹೊರಹಾಕಿದೆ. ತಕ್ಷಣವೇ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ಹೇಳಿ ಸಚಿವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಒಟ್ಟು 550 ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಾಸವಾಗಿದೆ. ಆ ಕಡೆಯಿಂದ ಬರೋರಿಗೂ ಸಹ ಇಲ್ಲ, ಈಚೆ ಕೆಂಪೇಗೌಡ ಏರ್ಪೋರ್ಟ್ ಇಂದ ಹೋಗೋರಿಗೂ ಸಹ ವಿಮಾನಗಳು ಇಲ್ಲದೆ, ಸರಿಯಾದ ಮಾಹಿತಿ ಕೂಡ ಇಲ್ಲದೆ ಪಾಪ ಸಾಕಷ್ಟು ಪ್ರಯಾಣಿಕರು ಈಗ ಹಾರಾಟ ಆಗ್ಬೋದು, ವಿಮಾನ ಸಂಚಾರ ಮತ್ತೆ ಆರಂಭವಾಗ್ಬೋದು ಎಂಬ ನಂಬಿಕೆಯಿಂದ ನಿನ್ನೆನೂ ಕೂಡ ಕಾದು ಕುಳಿತುಕೊಂಡಿದ್ದಾರೆ. ಆದ್ರೂ ಎಷ್ಟೇ ಕಾದ್ರೂ ಸಹ, ರಾತ್ರಿಡೀ ಕಾದ್ರೂ ಸಹ ಅಲ್ಲೇ ಮಲ್ಕೊಂಡಿದ್ದಾರೆ. ಆದ್ರೆ ವಿಮಾನದ ಹಾರಾಟ ಮಾತ್ರ ಇಲ್ಲ. ಸಿಬ್ಬಂದಿಯ ಕೊರತೆಯಿಂದ ಈ ರೀತಿಯಾಗಿ ಅವ್ಯವಸ್ಥೆ ಉಂಟಾಗಿದೆ. ಬೆಂಗಳೂರು ಏರ್ಪೋರ್ಟ್ನಲ್ಲಿ 73 ವಿಮಾನಗಳನ್ನ ರದ್ದು ಮಾಡಲಾಗಿದೆ. ಹಾಗಾದ್ರೆ ರದ್ದು ಮಾಡಿರೋದಕ್ಕೆ ಮೊದಲೇ ಮಾಹಿತಿ ಕೊಡಬೇಕಿತ್ತು. ಪಾಪ ಪ್ರಯಾಣಿಕರು ಬೇರೆ ಬೇರೆ ಕಡೆಯಿಂದ ಬಂದಿರ್ತಾರೆ, ಏನಾದರೂ ಎಮರ್ಜೆನ್ಸಿ ಕೂಡ ಇರುತ್ತೆ. ಇದೆಲ್ಲವನ್ನ ಬಿಟ್ಟು ವಿಮಾನ ನಿಲ್ದಾಣದಲ್ಲೇ ಅವರು ಅಲ್ಲೇ ಇದ್ಕೊಂಡು ಒಂಥರ ಬಸ್ ಸ್ಟ್ಯಾಂಡ್ ರೀತಿಯಲ್ಲಿ ಕಂಗೊಳಿಸ್ತಾ ಇತ್ತು. ಒಂಥರ ವಿಮಾನ ನಿಲ್ದಾಣ ಅಂತೇಳಿ ಅನ್ನಿಸ್ತಾನೆ ಇರಲಿಲ್ಲ. ಆ ಮಟ್ಟಿಗೆ ಜನ ಸಂದಣಿ ಆಗ್ತಾ ಇತ್ತು. ಫ್ಲೈಟ್ ಇಲ್ಲದೆ ಪ್ರಯಾಣಿಕರು ಒದ್ದಾಟವನ್ನ ನಡೆಸಿದ್ದಾರೆ. ಬೆಂಗಳೂರು, ದೆಹಲಿ, ಮುಂಬೈ, ರಾಂಚಿ, ಗೋವಾ, ಚೆನ್ನೈ ಬೇರೆ ಬೇರೆ ಕಡೆಗೆ ಹೋಗಬೇಕಾದಂತಹ ಪ್ರಯಾಣಿಕರು ಆ ವಿಮಾನ ನಿಲ್ದಾಣದಲ್ಲೇ ಕಾದು ಕುಳಿತುಕೊಂಡಿದ್ದಾರೆ. ಬಿಟ್ರೆ ವಿಮಾನದ ಹಾರಾಟ ಮಾತ್ರ ಕಾಣಿಸ್ತಾ ಇರಲಿಲ್ಲ.
ಬೆಂಗಳೂರಿಗೆ ವಿಮಾನಗಳಿಲ್ಲದೆ ಕನ್ನಡಿಗರ ಒದ್ದಾಟ. ಚಂಡೀಗಢ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರು ಪರದಾಟವನ್ನ ಪಟ್ಟಿದ್ದಾರೆ. ಬೆಂಗಳೂರಿಗೆ ಫ್ಲೈಟ್ ಇಲ್ಲದೆ 20 ಕನ್ನಡಿಗರು ಲಾಕ್ ಆಗಿದ್ದಾರೆ. ಚಿಕ್ಕಬಳ್ಳಾಪುರ, ಬೆಂಗಳೂರು ಭಾಗದ ಜನರು ಒದ್ದಾಟವನ್ನ ಅನುಭವಿಸಿದ್ದಾರೆ. ಪ್ರವಾಸ, ಬಿಸಿನೆಸ್ ನಿಂತ ಬೇರೆ ಕಾರಣಗಳಿಂದ ಕನ್ನಡಿಗರು ಚಂಡೀಗಢದಲ್ಲಿ ಲಾಕ್ ಆಗಿದ್ದಾರೆ. ವಾಪಸ್ ಬರಲಾಗದೆ ಪರದಾಡ್ತಾ ಇದ್ದಾರೆ ಕನ್ನಡಿಗರು. ಆ ಕಡೆನೂ ಇಲ್ಲ, ಈ ಕಡೆನೂ ವಿಮಾನಗಳ ಹಾರಾಟ ಇಲ್ಲ. ಇಂಡಿಗೋ ಸಿಬ್ಬಂದಿ ವಿರುದ್ಧ ಪ್ರಯಾಣಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಇಲ್ಲಿ ಚಂಡೀಗಢ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರು, ಅದು ಕನ್ನಡಿಗರು, 20 ಜನ ಕನ್ನಡಿಗರು ಒದ್ದಾಟವನ್ನ ಅನುಭವಿಸಿದ್ದಾರೆ. ಯಾಕೆಂತ ಹೇಳಿದ್ರೆ ಆ ಕಡೆಯಿಂದ ಬರೋದಕ್ಕೂ ಸಹ ಫ್ಲೈಟ್ ಇಲ್ಲ. ಒಟ್ಟಾರೆಯಾಗಿ 550 ಫ್ಲೈಟ್ಗಳ ಹಾರಾಟವನ್ನ ರದ್ದುಪಡಿಸಲಾಗಿದೆ. ಅವರಿಗೆ ಸರಿಯಾದ ಮಾಹಿತಿ ಕೂಡ ಇಲ್ಲ. ಚಂಡೀಗಢದಲ್ಲಿ 20 ಪ್ರಯಾಣಿಕರು, 20 ಕನ್ನಡಿಗರು ಅಲ್ಲೇ ಲಾಕ್ ಆಗಿದ್ದಾರೆ. ಬೇರೆ ಬೇರೆ ಕಾರಣಗಳಿಂದ, ಬಿಸ್ನೆಸ್ ಆಗಿರ್ಬೋದು, ಪರ್ಸನಲ್ ರೀಸನ್ಸ್ಗಳಿಂದ ಬೇರೆ ಬೇರೆ ಕಡೆ ಹೋಗಿರ್ತಾರೆ. ಮತ್ತು ಬೆಂಗಳೂರಿಗೆ ಬರೋರು ಕೂಡ ಸಾಕಷ್ಟು ಜನ ಇರ್ತಾರೆ. ಇಲ್ಲಿಂದ ಹೋಗೋರು ಸಹ ಕಾಯ್ತಾ ಕೂತ್ಕೊಂಡಿದ್ರು. ಆದರೆ ಎಲ್ಲೂ ಹೋಗೋದಕ್ಕೂ ಸಹ, ಯಾವ ಕಡೆಯಿಂದ ಬರೋದಕ್ಕೂ ಸಹ ಫ್ಲೈಟ್ ಇಲ್ಲ. ಸಿಬ್ಬಂದಿಯ ಕೊರತೆಯಿಂದ ಇಂಡಿಗೋ ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಕಂಡುಬಂದು ಸಿಬ್ಬಂದಿ ಹಾಗೂ ಪ್ರಯಾಣಿಕರ ನಡುವೆ ವಾಗ್ವಾದ ಕೂಡ ಆಯಿತು. 28ನೇ ತಾರೀಕು ನಾವು ಇಂಡಿಗೋ ಏರ್ಲೈನ್ಸ್ನ ಬುಕ್ ಮಾಡ್ಕೊಂಡಿದ್ವಿ. ರಿಟರ್ನ್ ಏರ್ಲೈನ್ಸ್ ಬಂದ್ಬಿಟ್ಟು 4ನೇ ತಾರೀಕು 6:50ಗೆ ನಮ್ಮ ರಿಟರ್ನ್ ಏರ್ಲೈನ್ಸ್ ಬಂದಿತ್ತು. ಬಟ್ 6:50ಗೆ ಇಲ್ಲಿ ಬಂದು ನಾವು ಚೆಕ್ ಮಾಡಿದ್ರೆ ಪ್ರತಿಯೊಂದು ಏರ್ಲೈನ್ಸ್ನಲ್ಲಿ ಇಂಡಿಗೋ ಏರ್ಲೈನ್ಸ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ತಾರೆ. ಕ್ಯಾನ್ಸಲ್ ಆಗಿದೆ ಹೊರತು ಮತ್ತೆ ರೀಶೆಡ್ಯೂಲ್ ಕೊಟ್ಟಿಲ್ಲ. ನಾಳೆ ಇದೆ ಇಲ್ಲ, ನಾಳೆ ಇಲ್ಲ, ಅಕಾಮಿಡೇಷನ್ ಕೊಡ್ತಿಲ್ಲ. ರೀಫಂಡು 7 ದಿನಕ್ಕೆ ಆಗುತ್ತಂತೆ. ಈಗ ತುಂಬ ಜನ ಕ್ರೆಡಿಟ್ ಕಾರ್ಡ್ಸಲ್ಲಿ ಪೇ ಮಾಡಿರ್ತಾರೆ. ಕೆಲವೊಬ್ಬರು ಅಮೌಂಟಲ್ಲಿ ಪೇ ಮಾಡಿರ್ತಾರೆ. ಕೆಲವೊಬ್ಬರ ಹತ್ರ ₹1 ಇರಲ್ಲ. ಈಗ ನಾವು 12 ಜನ ಬಂದಿದ್ವಿ. 12 ಜನರಲ್ಲಿ ಒಬ್ಬರ ಹತ್ರನೂ ₹1 ಇಲ್ಲ. ಒಬ್ಬರ ಹತ್ರ ₹1 ಇಲ್ದಿರ ಈಗ ನಾವು ಯಾವ ಥರ ನಮ್ಮ ಊರಿಗೆ ನಾವು ಸೇರ್ಕೊಳ್ಳಿ ಹೇಳಿ. ಈಗ ಬೆಂಗಳೂರಿಗೆ ಯಾವ ಥರ ರೀಚ್ ಆಗಲಿ? ₹1 ಯಾರ ಹತ್ರ ಇಲ್ಲ. ರೀಶೆಡ್ಯೂಲ್ ಕೊಡ್ತಿಲ್ಲ. ಅಮೌಂಟ್ ಬಂದ್ಬಿಟ್ಟು 7 ದಿನಕ್ಕೆ ರಿಫಂಡ್ ಆಗ್ತೀರ ಅಂತ ಹೇಳ್ತಿದ್ದಾರೆ. 7 ದಿನಕ್ಕೆ ರೀಪೇಮೆಂಟ್ ಆಗ್ತದೆ ನಮಗೆ. ಈಗಿನ ವ್ಯವಸ್ಥೆ ಏನು? ಈಗ ಊಟ ಇಲ್ಲ. ಬೆಳಗ್ಗೆಯಿಂದ ನಾವು ಸಾಯಂಕಾಲ 4 ಗಂಟೆಗೆ ಬಂದಿದ್ವಿ ಏರ್ಪೋರ್ಟ್ಗೆ. 4 ಗಂಟೆ ಏರ್ಪೋರ್ಟ್ ಬಂದು ಇಲ್ಲಿವರೆಗೂ ನಾವು ಕಾಯ್ತಿದ್ವಿ. ಒಬ್ಬರ ಹತ್ರ ಒಂದು ರೀಫಂಡ್ ಇಲ್ಲ. ರೀಫಂಡ್ ಆಪ್ಷನ್ ಇಲ್ಲ, ರೀಶೆಡ್ಯೂಲ್ ಆಪ್ಷನ್ ಇಲ್ಲ ಬೇರೆ ಏನು ವ್ಯವಸ್ಥೆ ಇಲ್ಲ. ಹೋಟೆಲ್ ವ್ಯವಸ್ಥೆ ಇಲ್ಲ. ಒಂದು ವಾಟರ್ ಬಾಟಲ್ ಕೊಟ್ಟಿಲ್ಲ ನೀರು ಕುಡಿಯೋಕೆ. ಇಲ್ಲ ನಾಳೆ ದಿನ ಬೇರೆ ಶೆಡ್ಯೂಲ್ ಅಂತ ನೋಡ್ತೀವಿ ಅಂದ್ಕೊಡ್ರೆ ನಾಳೆ ದಿನ 20,000 ಇದೆ. ಒಂದು ಫ್ಲೈಟ್ ಟಿಕೆಟ್ 20,000, 30,000, 40,000 ಇದ್ರೆ ಯಾವ ತರ ನಾವು ಪೇ ಮಾಡ್ಕೊಂಡು ಬರಕ್ಕಾಗುತ್ತೆ? ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಮು. ಇಂಡಿಗೋ ವಿಮಾನದ ಹಾರಾಟದಲ್ಲಿ ಭಾರೀ ವ್ಯತ್ಯಯ ಮೊನ್ನೆಯಿಂದ ಕಂಡು ಬರ್ತಾ ಇದೆ. ಒಂದು ಕಡೆ ಚಂಡೀಗಢದಲ್ಲಿ ಕನ್ನಡಿಗರು ಬೆಂಗಳೂರಿಗೆ ಬರೋದಕ್ಕೋಸ್ಕರ ಪರದಾಟವನ್ನ ಪಡ್ತಾ ಇದ್ದಾರೆ. 20 ಕನ್ನಡಿಗರು ವಿಮಾನ ನಿಲ್ದಾಣದಲ್ಲಿ ಕಾಯ್ತಾ ಕೂತ್ಕೊಂಡಿದ್ದಾರೆ. ಯಾಕೆ ಇಷ್ಟೊಂದು ವ್ಯತ್ಯಯ ಆಗ್ತಾ ಇದೆ ಅಂತ? ಖಂಡಿತವಾಗ್ಲೂ ನಿರೀಕ್ಷಾ, ಏನೊಂದು ಇಂಡಿಗೋ ವಿಮಾನ ನಿಲ್ದಾಣದ ಒಂದು ವಿಮಾನ ಸಂಸ್ಥೆಯ ಒಂದು ಬೇಜವಾಬ್ದಾರಿ ಹಾಗೂ ನಿರ್ಲಕ್ಷ್ಯಕ್ಕೆ ಪ್ರಯಾಣಿಕರು ಹೈರಾಣ ಆಗಿರುವಂತ ಘಟನೆ ಕಳೆದ 3-4 ದಿನಗಳಿಂದ ಒಂದು ದಾಖಲಾಗ್ತಾ ಇರುವಂತದ್ದು. ಈಗಾಗಲೇ ಚಂಡೀಗಢ ವಿಮಾನ ನಿಲ್ದಾಣದ 20ಕ್ಕೂ ಹೆಚ್ಚು ಕನ್ನಡಿಗರು ಒಂದು ಊಟ ನೀರು ಇಲ್ಲದೆ ಒಂದು ವಿಮಾನಕ್ಕಾಗಿ ಪರದಾಡುವಂತ ಒಂದು ವಿಚಾರಕ್ಕೆ ಒಂದು ಘಟನೆ ಸಾಕ್ಷಿ ಆಗುತ್ತೆ. ಏನು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರಕ್ಕೆ ಸೇರಿದಂತ ಏನು ಕನ್ನಡಿಗರು ಯಾರಿದ್ದಾರೆ ಇವರು ಚಂಡೀಗಢದ ವಿಮಾನ ನಿಲ್ದಾಣದಲ್ಲಿ ಪರದಾಡುವಂತ ಒಂದು ಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಈಗಾಗಲೇ ಬಹುತೇಕ ಏನು ಇಂಡಿಗೋ ಸಂಸ್ಥೆ ಒಂದು ಈ ನಿಟ್ಟಿನಲ್ಲಿ ಕೇಳೋದಾದ್ರೆ ನಿಮ್ಮ ಒಂದು ಹಣನ ವಾಪಸ್ ಕೊಡ್ತೀವಿ, ನೀವು ರಿಫಂಡ್ ಮಾಡ್ಕೊಂಡು ಬೇರೆ ವಿಮಾನದಲ್ಲಿ ಹೋಗಿ ಅನ್ನುವಂಥದ್ದು ಹೇಳುವಂಥದ್ದು. ಈಗಾಗಲೇ ಬಹುತೇಕ 7-8 ಸಾವಿರ ರೂಪಾಯಿ ಇದ್ದಂತ ಏನು ವಿಮಾನ ಟಿಕೆಟ್ ದರ ಏಕಾಏಕಿ 40-50 ಸಾವಿರಕ್ಕೆ ಏರಿರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಕೂಡ ಆ ಒಂದು ಸಂಸ್ಥೆ ಸಂಬಂಧಪಟ್ಟ ಪ್ರಯಾಣಿಕರ ನೆರವು ಬರುವಂತದ್ದಾಗ್ಲಿ ಮತ್ತೆ ಅವರ ಒಂದು ಕಷ್ಟ ಸುಖಕ್ಕೆ ಸ್ಪಂದಿಸೋದಾಗ್ಲಿ ಯಾವ್ದು ಮಾಡ್ತಾ ಇಲ್ಲ ಅನ್ನುವಂಥದ್ದು ಪ್ರಯಾಣಿಕರ ಆರೋಪ ಆಗಿರುವಂತದ್ದು. ಈಗಾಗಲೇ ಬಹುತೇಕ ಕನ್ನಡಿಗರು ಒಂದು ಹೋರಾಟಕ್ಕೆ ನಿಂತಿದ್ದಾರೆ ಏರ್ಪೋರ್ಟ್ ನಲ್ಲಿ. ಬಹುತೇಕ ನಮ್ಮನ್ನ ಅಗತ್ಯವಾಗಿರುವಂತಹ ಒಂದು ಸಂಪನ್ಮೂಲಗಳು ಮತ್ತೆ ಸವಲತ್ತುಗಳು ನೀಡಿ ನಮ್ಮ ರಾಜ್ಯಕ್ಕೆ ನಮ್ಮನ್ನ ಕಳಿಸ್ಕೊಡಿ ಅನ್ನೋ ನಿಟ್ಟಿನಲ್ಲಿ ಒಂದು ಕನ್ನಡಿಗರು ಹೋರಾಟಕ್ಕೆ ನಿಂತಾಗಿರುವಂತದ್ದು. ಒಟ್ಟಾರೆಯಾಗಿ ಏನು ಒಂದು ಇಂಡಿಗೋ ವಿಮಾನ ನಿರ್ಲಕ್ಷ್ಯಕ್ಕೆ ಹೈರಾಣ ಆಗಿದ್ದಾರೆ ಪ್ರಯಾಣಿಕರು ಅಂತ ಹೇಳೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳ್ಬೋದು ನಿರೀಕ್ಷಾ. ಸರ್, ಅವರು ಪ್ರಯಾಣಿಕರೊಬ್ರು ಹೇಳ್ತಾ ಇದ್ರು ಮಾತನಾಡುವಾಗ, ಒಂದು ಕಡೆ ಅವರು ಅಕೊಮಡೇಷನ್ ಕೂಡ ಕೊಡ್ತಾ ಇಲ್ಲ, ಒಂದು ಕಡೆ ರೀಫಂಡ್ ಕೂಡ ಆಗ್ತಾ ಇಲ್ಲ. ರೀಫಂಡ್ ಕೊಡಿ, ವಾಪಸ್ ಹೋಗೋದಕ್ಕೆ ಸಹ ದುಡ್ಡು ಸಹ ಇಲ್ಲ. ರೀಫಂಡ್ ಯಾವಾಗ ಆಗುತ್ತೆ ಕೇಳಿದ್ರೆ 7 ದಿನದ ನಂತರ ಆಗುತ್ತೆ ಅನ್ನುವಂಥ ಉತ್ತರವನ್ನು ಕೊಡ್ತಾ ಇದ್ದಾರಂತೆ ಅಲ್ಲಿ ಸಿಬ್ಬಂದಿ. ಯಾಕಿಷ್ಟು ನಿರ್ಲಕ್ಷ್ಯವನ್ನ ಮಾಡ್ತಾ ಇದ್ದಾರೆ? ಒಂದು ಕಡೆ ವಿಮಾನ ಹಾರಾಟ ಅಂತೂ ಇಲ್ಲ, ಹೋಗೋದಕ್ಕೆ ಅಟ್ಲೀಸ್ಟ್ ದುಡ್ಡಾದ್ರೂ ವಾಪಸ್ ಆದ್ರೂ ರಿಫಂಡ್ ಆದ್ರೂ ಮಾಡ್ಬೋದಲ್ಲ, ಅಟ್ಲೀಸ್ಟ್ ಅಲ್ಲಿ ಇರೋದಕ್ಕೆ ಅಕೊಮಡೇಷನ್ ಆದ್ರೂ ಕೊಡ್ಬೋದಲ್ಲ, ಯಾಕಿಷ್ಟು ನಿರ್ಲಕ್ಷ್ಯ ಆಗ್ತಾ ಇದೆ ಅಂತ?
ಖಂಡಿತವಾಗ್ಲೂ ನಿರೀಕ್ಷೆ ಏನೋ ಒಂದು ನಾ ಕೊಡೆ ನೀ ಬಿಡೆ ಅನ್ನುವಂತ ನಿಟ್ಟಿಗೆ ಒಂದು ಈ ಘಟನೆ ಸಾಕ್ಷಿ ಆಗುವಂತದ್ದು. ಈಗಾಗಲೇ ಒಂದು ಇಡೀ ಇಂಡಿಕಾ ಸಂಸ್ಥೆಯ ಏನು ಸಿಬ್ಬಂದಿ ವರ್ಗ ಯಾರಿದ್ದಾರೆ ಇವರು ಯಾವುದೇ ಸ್ಪಷ್ಟವಾಗಿರುವಂತ ನಿಲುವು ಆಗ್ಲಿ, ಸ್ಪಷ್ಟವಾಗಿ ನಿಖರವಾಗಿರುವಂತ ಒಂದು ಮಾತಾಗ್ಲಿ ಇಲ್ಲಿ ತನಕ ಯಾವೊಬ್ಬ ಪ್ರಯಾಣಿಕನಿಗೂ ಕೊಡೋದಿಲ್ಲ. ಈಗ ನಿನ್ನೆ ಅಷ್ಟೇ ಒಂದು ತಳ್ಕಾಕೊಂಡ್ವಿ, 110 ಜನರ ಒಂದು ಪ್ರಯಾಣ ನಿಗದಿ ಆಗುತ್ತೆ, ಒಂದು ಮದುವೆ ಕಾರ್ಯಕ್ಕಾಗಿ ನಿಗದಿ ಆಗುತ್ತೆ. ಈ ಒಂದು ನಿಗದಿ ಆಗುವಂತ ಒಂದು ಪ್ರಯಾಣಿಕರಿಗೆ ಯಾವುದೇ ಒಂದು 8 ರಿಂದ 10 ಲಕ್ಷ ರೂಪಾಯಿ ಒಂದು ವೆಚ್ಚ ಮಾಡಿ ಮತ್ತೆ ಆ ಒಂದು ಪೇ ಮಾಡಿ ಹೋಗುವಂತ ಆ ಒಂದು ಕಸ್ಟಮರ್ಗೆ ಒಂದು ಸ್ಪಷ್ಟವಾಗಿರುವಂತ ನಿಲುವು ಕೊಡಲ್ಲ ಅನ್ನೋದಾದ್ರೆ 1, 2, 3, 4, 10 ಜನ ಇರುವಂತ ಪ್ರಯಾಣಿಕರಿಗೆ ಯಾವುದೇ ನಿಖರವಾಗಿರುವಂತ ನಿಲುವು ಈ ಒಂದು ಇಂಡಿಗೋ ಸಂಸ್ಥೆ ನೀಡ್ತಾ ಇಲ್ಲ. ಈ ಒಂದು ಏನು ಸಿಬ್ಬಂದಿ ವರ್ಗ ಏನು ಇರುತ್ತೆ, ನಮ್ಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ, ಇದ್ರ ಬಗ್ಗೆ ನಮಗೆ ಯಾವುದೇ ವಿಚಾರ ಗೊತ್ತಿಲ್ಲ, ಇದ್ರ ಬಗ್ಗೆ ನಾವು ಏನು ಮಾತಾಡಕ್ ಆಗಲ್ಲ ಅನ್ನುವಂತ ಉಡಾಪೆ ಉತ್ತರ ಇಂಡಿಗೋ ಸಂಸ್ಥೆ ನೀಡುತ್ತೆ ಹೊರತು ಇಲ್ಲಿ ತನಕ ಆ ಒಂದು ಪ್ರಯಾಣಿಕನಿಗೆ ಏನ್ ಬೇಕು, ಒಂದು ಇರೋದಕ್ಕೆ ಏನಾದ್ರು ಸ್ಥಳಾವಕಾಶ ಬೇಕಾ, ಊಟ ಬೇಕಾ, ನೀರ್ ಬೇಕಾ ಅನ್ನುವಂತ ಮಟ್ಟಕ್ಕೆ ಇವು ಯಾರು ಇಂಡಿಗೋ ಸಂಸ್ಥೆಯವರು ಯಾರು ಕೇಳೋದಿಲ್ಲ. ಇದನ್ನ ಅಳಲು ತೋಡ್ಕೊಂಡ್ರು ಕೂಡ ಕೋಣನ ಮುಂದೆ ಕಿಂದಿರಿ ಬಾರಿಸಿದಂತೆ ಅನ್ನುವಂತ ನಿಟ್ಟಲ್ಲಿ ಒಂದು ಇಂಡಿಗೋ ಸಂಸ್ಥೆ ಮುಂದೆ ಪ್ರಯಾಣಿಕನ ಅಳಲು ಅಂತ ಹೇಳ್ಬೋದು ನಿರೀಕ್ಷಾ. ಥ್ಯಾಂಕ್ ಯು ರಾಮು ನಿಮ್ಮೆಲ್ಲ ಮಾಹಿತಿ.